ನೋಡಿ ಫ್ರೆಂಡ್ಸ್, ಇದು ಫ್ಯಾಷನ್ ಇದು BS6 ಮಾಡಲು ಇಂಜಿನ್ ಸೀಸಾಗಿತ್ತು. ಒಂದು ಸಣ್ಣ ವಿಡಿಯೋ ಕೊಟ್ಟಿದ್ದೀನಿ ನೋಡಿ, ವಿಡಿಯೋ ಕೊಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಇಂಜೆಕ್ಟ್ರು ಕಾಣಿಸ್ತಾ ಇದೆ, 3 ಹೋಲಿಂದಿದು ನೋಡಿ. ಯಾವ ಟೈಪ್ ಇದೆ, 3 ಹೋಲ್ದು, ಸಿಕ್ಕಾಪಟ್ಟೆ ಹಾರ್ಡ್ನೆಸ್ ಇಂಜೆಕ್ಟ್ರಿದು ನೋಡಿ. ECM ಟೋಟಲ್ ಬಾಡಿಲೇ ಬರುತ್ತೆ ನೋಡಿ. ಕಪ್ಲರು ನೋಡಿ, ಇದನ್ನು ರಿಮೂವ್ ಮಾಡಬೇಕಾದ್ರೆ ನೋಡಿ ಇಲ್ಲಿ ಲಾಕ್ ಬರುತ್ತೆ. ಈ ಲಾಕ್ ಇದೆಯಲ್ಲ, ಈ ಲಾಕ್ ಪ್ರೆಸ್ ಮಾಡ್ಕೊಂಡ್ರೆ ಇದು ಕ್ಲಿಪ್ ಓಪನ್ ಆಗೋದು. ಇದು ನೋಡಿ, ಇದು ಪ್ರೆಸ್ ಮಾಡ್ಕೊಂಡು ಇದು ರೊಟೇಟ್ ಮಾಡಿದ್ರೇ ಓಪನ್ ಆಗೋದು. ECM ತೋರಿಸ್ತೀನಿ ನೋಡಿ. ಇದು ಟೋಟಲ್ ಬಾಡಿ, ಇದು ಫ್ಯಾಷನ್ ಪ್ರೋದು. ECM ಇದರಲ್ಲೇ ಇರುತ್ತೆ. ಇದೊಂದು ಕ್ಲೀನ್ ಮಾಡ್ತಾ ಇದ್ದೀನಿ ನಿಮಿಷ. ಇದೊಂದು ECM ಅಲ್ಲೇ ಟೋಟಲ್ ಬಾಡಿ ಬರುತ್ತೆ ನೋಡಿ. ಸ್ಟೆಪ್ಪರ್ ಮೋಟ್ರ್ ಇದು ಬಂದು ಸ್ಟೆಪ್ಪರ್ ಮೋಟ್ರು. ಇದು ಮಾಮೂಲಿ ಎಕ್ಸಲೇಟರ್ ಕೇಬಲು. ಇದಕ್ಕೆ ನೋಡಿ, ನೀವು ಬೈ ಚಾನ್ಸ್ ಹೈಡ್ಲಿಂಗ್ ನಿಲ್ಲಿಲ್ಲ ಅಂದರೆ ನೋಡಿ, ಇದು ಅಲಂಕ್ ಇದೆಯಲ್ಲ, ಇದನ್ನು ಲೂಸ್ ಮಾಡಿದರೆ ರೈಸ್ ಆಗುತ್ತೆ, ಟೈಟ್ ಮಾಡಿದ್ರೆ ಕಮ್ಮಿ ಆಗುತ್ತೆ ನೋಡಿ. ಇದು ಇಲ್ಲಿಗೆ ಟಚ್ ಇರುತ್ತೆ ನೋಡಿ. ಇಲ್ಲಿ ಕಾಣಿಸ್ತಾ ಇದೆಯಾ, ಇಲ್ಲಿ ಅದು ಹೈಡ್ಲಿಂಗಿಗೋಸ್ಕರ ಬರುತ್ತೆ. ಈ ಬಟನ್ ಕಾಣಿಸ್ತಾ ಇದೆಯಲ್ಲ, ಅದೇ ಅದು. ಕ್ಲೀನ್ ಮಾಡಿ ತೋರಿಸ್ತೇನೆ ಹಾಗೆ. ಮಾಡೋಕ್ಕೆ ಹಲ್ಲುಜ್ಜೋ ಬ್ರಷ್, ಮನೇಲಿ ನಾವು ಟೂತ್ ಪೇಸ್ಟ್ ಯೂಸ್ ಮಾಡ್ತಿಲ್ಲ, ಆ ಬ್ರಷಲ್ಲಿ ಈಸಿಯಾಗಿ ಕ್ಲೀನ್ ಮಾಡ್ಬೋದು ನೋಡಿ. ಎಷ್ಟು ಬ್ಲಾಕ್ ಆಗಿದೆ ಅಂದರೆ ಇಂಜಿನ್ ಸೀಸ್ ಆಗಿಬಿಟ್ಟಿತ್ತು, ಹಾಗಾಗಿ ಬಿಚ್ಚಿದೆ ನೋಡಿ. ಟೋಟಲ್ ಬಾಡಿ ಫ್ಲಾಂಜೆ ಎಷ್ಟು ಬ್ಲಾಕ್ ಆಗೈತೆ, ಟೋಟಲ್ ಬಾಡಿನೂ ಫುಲ್ ಬ್ಲಾಕ್ ಆಗಿಬಿಟ್ಟಿದೆ. ಇದು ECM, ಇದೇ ECM. ಇದಕ್ಕೆ ಪಾರ್ಟ್ ನಂಬರ್ ತೋರಿಸ್ತೀನಿ. WM01AA CK BS 60 MPV11 ನೋಡಿ, ತೋರಿಸ್ತಾ ಇದ್ದೀನಿ ನೋಡಿ. ಇದು ಟೋಟಲ್ ಬಾಡಿ ಕ್ಲೀನರ್ ಅಂತ ಬರುತ್ತೆ, ವಿಸ್ತಾ ಕಂಪ್ನಿದು ನೋಡಿ. ಈಗ ಹೊಡಿತೀನಿ ನೋಡಿ, ಹೆಂಗೆ ಕ್ಲೀನ್ ಆಗುತ್ತೆ ನೋಡಿ. ಇಲ್ಲಿ ಹೊಡಿತಾ ಇದ್ದೀನಿ ನೋಡಿ, ಆಟೋಮೆಟಿಕ್ ಅದೇ ಕ್ಲೀನ್ ಆಗುತ್ತೆ. ಏನು ಉಜ್ಜೋ ಅವಶ್ಯಕತೆ ಇಲ್ಲ ನೋಡಿ. ಇಲ್ಲಿ ನೋಡಿ, ಎಲ್ಲ ಡಸ್ಟ್ ಬಂದು ಬೀಳ್ತಾ ಇದೆ. ಸುಮ್ಮನೆ ಹಿಂಗೆ ಶೇಕ್ ಮಾಡಬೇಕು. ಶೇಕ್ ಮಾಡಿಬಿಟ್ಟು ಒಂದು ಸ್ವಲ್ಪ ಸ್ಪ್ರೇ ಮಾಡಿದ್ರೆ ನೋಡಿ ಹಿಂಗೆ ಹೊಡೆದ್ಬಿಟ್ರೆ ಸಾಕು, ಆಟೋಮೆಟಿಕ್ ಅದೇ ಕ್ಲೀನ್ ಆಗಿಬಿಡುತ್ತೆ. ಏನು ಉಜ್ಜೋ ಅವಶ್ಯಕತೆ ಇಲ್ಲ. ಯೂಸ್ ಮಾಡೋದಿದ್ರೆ ನೋಡಿ, ಈ ಥರ ವಿಸ್ತಾ ಕಂಪ್ನಿದು ಟೋಟಲ್ ಬಾಡಿ ಕ್ಲೀನರು ಯೂಸ್ ಮಾಡಿ. ನೋಡಿ, ಟೋಟಲ್ ಬಾಡಿ ನೋಡಿ, ಹಲ್ಲುಜ್ಜಂಥ ಬ್ರಷಲ್ಲಿ ನೋಡಿ ಈ ಥರ ಕ್ಲೀನ್ ಮಾಡ್ಬೋದು. ಇದಕ್ಕೆ ವೇಸ್ಟು ಬಟ್ಟೆ ಯೂಸ್ ಮಾಡಬೇಡಿ. ಸಣ್ಣ ಹೋಲ್ಗಳಲ್ಲಿ ಹೋಗಿ ಬ್ಲಾಕ್ ಆಯಿತು ಅಂದರೆ ಈಗ ಸ್ಪ್ರೇ ಮಾಡ್ತೀನಿ ನೋಡಿ, ಈ ಥರ ಕ್ಲೀನ್ ಆಗುತ್ತೆ ನೋಡಿ. ಫುಲ್ ಕ್ಲೀನ್ ಆಗಿಬಿಡುತ್ತೆ. ನಾವು ಮನೇಲಿ ಯೂಸ್ ಮಾಡ್ತಕ್ಕಂಥ ಹಲ್ಲುಜ್ಜೋ ಬ್ರಷು, ಮನೇಲಿ ಯೂಸ್ ಮಾಡ್ತೀವಲ್ಲ ಹಲ್ಲುಜ್ಜಕ್ಕೆ, ಆ ಬ್ರಷಲ್ಲೇ ಕ್ಲೀನ್ ಆಗುತ್ತೆ ನೋಡಿ. ಸುಮ್ಮನೆ ಶೇಕ್ ಮಾಡಿ ಹೋದರೆ ಸಾಕು, ಎಲ್ಲ ಕ್ಲೀನ್ ಆಗೋದು ನೋಡಿ. ಇಲ್ಲಿ ಗಲೀಜು ನೋಡಿ, ಇಷ್ಟು ಬಂದೈತೆ ಗಲೀಜು, ನಿಮಗೆ ತೋರಿಸ್ತೀನಿ. ಇಷ್ಟು ಒಂಥರ ಗಲೀಜಿದೆ. ಇದು ನೋಡಿ, ಇದೇ ECM. ಇದಕ್ಕೆ ಇದು ಜಾಸ್ತಿ ಪೆಟ್ರೋಲ್ ಯೂಸ್ ಮಾಡಬಾರ್ದು. ಇದು ಹೋಯ್ತು ಅಂದರೆ 9,000 ರೂಪಾಯಿ. ಇದು ನೋಡಿ ಫ್ರೆಂಡ್ಸ್, ಕ್ಲೀನ್ ಮಾಡಿದ್ದೀನಿ. ಯಾವ ಥರ ಇದೆ ಕಮೆಂಟ್ ಮಾಡಿ ಹೇಳಿ ನೋಡಿ. ಯಾವುದೇ ಸೆನ್ಸರ್ ಗಾಡಿ ಇರಲಿ, ನಮ್ಮ ವರ್ಕ್ಶಾಪಿಗೆ ತೊಗೊಂಬನ್ನಿ, ನೀಟಾಗಿ ನಿಮ್ಮನ್ನು ಸರ್ವಿಸ್ ಮಾಡ್ಕೊಡ್ತೀನಿ. ನಿಮ್ಮ ಗಾಡಿ ಯಾವುದೇ ಇರಲಿ, BS6 ಆಗಲಿ, BS4 ಆಗಲಿ, BS3 ಆಗಲಿ, ಯಾವುದೇ ವೆಹಿಕಲ್ ಇದ್ದರೂ ನಾವು ಸರ್ವಿಸ್ ಮಾಡಿಕೊಡ್ತೀವಿ ನೋಡಿ. ಫ್ರೆಂಡ್ಸ್, ಎಲ್ಲ ಕ್ಲೀನ್ ಮಾಡಿದ್ದೀನಿ. ಇದೊಂದು ಫ್ಲಾಂಜ್ ಒಂದು ಕ್ಲೀನ್ ಮಾಡಬೇಕು ನೋಡಿ. ಫ್ಲಾಂಜ್ ಕ್ಲೀನ್ ಮಾಡ್ತೀನಿ. ಈ ಥರ ಗಲೀಜಿದೆ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಹಾಕೊಳ್ಳಿ. ಕ್ಲೀನ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್, ಕ್ಲೀನ್ ಮಾಡಿದ್ದೀನಿ. ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಹೇಳಿ. ಮತ್ತು ಈಗ ಜನ ಏನಂತ ಇದ್ದಾರೆ, E20 ಪೆಟ್ರೋಲ್ ಬಂದಿರೋದ್ರಿಂದ ECM ಹೊಂಟೋಗುತ್ತೆ, ಟೋಟಲ್ ಬಾಡಿ ಹೊಂಟೋಗುತ್ತೆ ಎಲ್ಲ ಅಂತ ಇದ್ದಾರೆ ನೋಡಿ. ಇದು ಟೋಟಲ್ ಬಾಡಿ, ಇದೇನು ತೋರಿಸ್ತಿದ್ದೀನೋ ಇದು ಟೋಟಲ್ ಬಾಡಿ. ಇದಕ್ಕೆ ಸಂಬಂಧನೇ ಇರಲ್ಲ ನೋಡಿ. ಪೆಟ್ರೋಲು E20 ಪೆಟ್ರೋಲ್ ಇಲ್ಲಿಗೆ ಬರೋದೇ ಇಲ್ಲ ನೋಡಿ. E20 ಪೆಟ್ರೋಲ್ ಬಂದು ಇಲ್ಲಿಗೆ ಬರುತ್ತೆ. ನಾನೇನು ಬೆಳ್ಳಿ ತೋರಿಸ್ತಾ ಇದ್ದೀನೋ
ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಬಂದಾಗ ನೋಡಿ ಟೋಟಲ್ ಬಡಿಗೆ ಟಚ್ಚೇ ಇರಲ್ಲ ಪೆಟ್ರೋಲ್. ಸುಮ್ಮನೆ ವಿಡಿಯೋ ವೈರಲ್ ಮಾಡೋದಕ್ಕೆ ಸುಮ್ಮನೆ ಹೇಳ್ತಾರೆ ಆ ಥರ ಈ ಥರ ಅಂತ. ನೋಡಿ ಟೋಟಲ್ ಬಡಿಗೆ ಇಲ್ಲಿ ಫಿಟ್ ಆಗುತ್ತೆ. ಇದು ಇಲ್ಲಿಗೆ ಪೆಟ್ರೋಲ್ ಹೋಗುತ್ತೆ. ಸುಮ್ಮನೆ ಊಹಾ ಆರಿಸಿ ವಿಡಿಯೋ ವೈರಲ್ ಮಾಡೋದಕ್ಕೆ ಸುಮ್ಮನೆ ಜನ ದೊಂಬಿ ಎಬ್ಬಿಸ್ತಾರೆ. ಈ ಥರ ಯಾವುದೂ ನಂಬೇಡಿ. ಕ್ಲೀನ್ ಮಾಡಿದ್ದೀನಿ ಟೋಟಲ್ ಬಡಿ. ಹೇಗಿದೆ ಕಮೆಂಟ್ ಮಾಡಿ ಹೇಳಿ. ಸ್ವಲ್ಪ